ನಮಸ್ಕಾರ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಹಾಗೂ ಪತ್ರಕರ್ತ ಮಿತ್ರರಿಗೆ ಮ್ಯಾಂಗೋ ಪಚ್ಚ ತಂಡದಿಂದ ಹೃತ್ಪೂರ್ವಕವಾದಂಥ ಸ್ವಾಗತ ಹಾಗೂ ಧನ್ಯವಾದಗಳು. ಮ್ಯಾಂಗೋ ಪಚ್ಚ ನನ್ನ ಜರ್ನಿ ಮ್ಯಾಂಗೋ ಪಚ್ಚ ಜೊತೆ ಶುರುವಾಗಿದ್ದು, ವಿವೇಕ್ ಒಂದು ದಿವಸ ಕಾಲ್ ಮಾಡಿ, ಸರ್ ಹೀಗೆ ಒಂದು ಮೇಯರ್ ಪಾತ್ರ ಇದೆ, ನೀವು ಮಾಡಬೇಕು ಸರ್, ಒಂದು ಮೇಯರ್ ಪಾತ್ರ ಇದೆ, ನೀವು ಮಾಡಬೇಕು ಸರ್ ಅಂತಂದ್ರೆ. ನಿಮಗೆ ಗೊತ್ತಿರೋ ಹಾಗೆ ಅಥವಾ ಗೊತ್ತಿಲ್ಲದಿದ್ದರೆ ಹೇಳ್ತೀನಿ, ನಾನು ರಂಗಾಯಣದ ಕಲಾವಿದ. ಕಳೆದ ಸುಮಾರು 45 ವರ್ಷಗಳಿಂದ ರಂಗಭೂಮಿಯಲ್ಲಿರೋದು ನಾನು. ನನ್ನ ಕಿರಿಯ ಮಿತ್ರ ಆದಂಥ ವಿವೇಕ್ ಅವರು ಕಾಲ್ ಮಾಡಿದಾಗ ನನಗೆ ಏನು ಬೇಕಿದ್ದು ಅಂತ ನಕ್ಕೆ ನಾನು. ಇಲ್ಲ ಸರ್, ನಾನು ಇದನ್ನು ನನ್ನನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಪಾತ್ರನ ಸೃಷ್ಟಿ ಮಾಡಿದ್ದೀನಿ ನಾನು. ನನಗೊಂದು ಕ್ಷಣ ರೋಮಾಂಚನ ಆಯಿತು. ನಾವು ಇನ್ನೊಬ್ಬರ ಮಾತುಗಳಿಗೆ ನನ್ನ ಧ್ವನಿಯನ್ನು, ನನ್ನ ಹೃದಯ ಧ್ವನಿಯನ್ನು ಕೂಡಿಸೋದು. ನನ್ನ ಹೃದಯ ಧ್ವನಿಯನ್ನು ನಾವು ಮಾತಾಡೋದು ನಟರು ತುಂಬ ಕಡಿಮೆ. ಅವರು ಅದನ್ನು ಆ ರೀತಿಯಾಗಿ ಮನಸ್ಸಲ್ಲಿ ಸೃಷ್ಟಿ ಮಾಡಿದ್ದಾರೆ, ನನ್ನನ್ನು ಚಿತ್ರಿಸ್ಕೊಂಡು ಮಾಡಿದ್ದಾರೆ ಅಂದರೆ ಭಾಳ ಸಂತೋಷ ಆಯಿತು. ಆ ರೀತಿಯಾದಂಥ ಪ್ರೀತಿಯ ಕರೆಗೆ ಬಂದವನು ಬಂದಮೇಲೆ ಒಂದು ನನ್ನ ಅನುಭವವನ್ನು ನನಗೆ ಹೇಳಬೇಕು. ಇಲ್ಲಿ ಈ ಸುಪ್ರವಾಹಿನಿ ಹಾಗೂ KRG ಈ ಎರಡು ಸಂಸ್ಥೆಗಳು ಜಂಟಿಯಾಗಿ ಶುರು ನಿರ್ಮಾಣ ಮಾಡಿದಂಥ ಈ ಮ್ಯಾಂಗೋ ಪಚ್ಚನ ಇಲ್ಲಿ ಬಂದಮೇಲೆ ನನಗೆ ಇಲ್ಲಿ ಸಿಕ್ಕಂಥ ಎಲ್ಲ ಜೀವಗಳ ಆತ್ಮೀಯತೆ ಇದೆಯಲ್ಲ, ಅದು ತುಂಬ ನನಗೆ ತಾಗಿತು ನನ್ನ ಮನಸ್ಸಿಗೆ. ಅದಕ್ಕಾಗಿ ಅವರಿಗೆ ಮೊದಲು ನಾನು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಕಾರ್ತಿಕ್ ಸರ್, ಥ್ಯಾಂಕ್ ಯು ಯೋಗಿ ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದಂಥ, ನನ್ನ ಜೊತೆ ನಟಿಸಿದಂಥ ಈ ಎಲ್ಲ ಕಲಾವಿದರು ದಿನ ಕೆಲಸ ಮಾಡ್ಕೊಂತ ತುಂಬ ಅದ್ಭುತವಾಗಿರುವಂಥ ಕೆಲಸಗಳನ್ನು ಶುರು ಮಾಡಿದರು. ಅದರಲ್ಲಿ ನಾನು ಮೊದಲನೇದಾಗಿ ಹೇಳಬೇಕಾದಂಥ ಹೆಸರು ನನ್ನ ನಾಯಕ ನಟ ಸಂಚಿತ್. ಎಷ್ಟೊಂದು ಸರಳ, ಎಷ್ಟೊಂದು ನೀರಿನಂಥ ಮನುಷ್ಯ ಅನ್ನೋದು ಅವ್ರ ಜೊತೆ ವರ್ಕ್ ಮಾಡಿದಾಗ ತಿಳಿತಾ ಹೋಯ್ತು ನನಗೆ. ಅಯ್ಯೋ, ಒಬ್ಬ ನಾಯಕ ಹೀಗಿರ್ಲಿಕ್ಕೂ ಸಾಧ್ಯನಾ? ಯಾವುದೇ ಇದನ್ನೇ ಇಲ್ಲಲ್ಲ, ಇವಾಗ ಎಷ್ಟು ನಿರಾಳ ಇದ್ದಾರಲ್ಲ ಈ ಮನುಷ್ಯ ಅಂತ. ಆಮೇಲೆ ಅದನ್ನ ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಅವರು ಮೊದಲೇ ಸರಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಾನೇ ಇರಲಿಲ್ಲ ನನಗೆ. ಅಷ್ಟು ಅದ್ಭುತವಾಗಿ ಅವರು ಮಾಡಿದರು. ಹಿಂಗೆ ಮಾಡ್ತಾ ಹೋದ್ಮೇಲೆ ಒಬ್ಬೊಬ್ಬರಿಗೆ ಪರಿಚಯ ಆಗಿ ಭಾಳ ಜೀವಕ್ಕೆ ಹತ್ತಿರ ಆಯಿತು. ಅದಕ್ಕೆ ಇದು ಒಂಥರ ಯೋಗ ಋಣಾನುಬಂಧ. ಇದಕ್ಕೆ ನಾನು ಕೃತಜ್ಞನಾಗಿರ್ತೀನಿ. ಈಗ ಇದನ್ನೆಲ್ಲ ಮುಗಿಸ್ಕೊಂಡು ಈ ಪ್ರೊಡಕ್ಷನ್ನ ಈ ಪಯಣವನ್ನು ಮುಗಿಸಿ ಮ್ಯಾಂಗೋ ಪಚ್ಚ ಈಗ ಕರ್ನಾಟಕದ ಎಲ್ಲ ಸಹೃದಯ ಪ್ರೇಕ್ಷಕರ ಮುಂದಿದೆ. ದಯವಿಟ್ಟು ಪ್ರೇಕ್ಷಕರು ಈಗ ಈ ಮ್ಯಾಂಗೋ ಪಚ್ಚವನ್ನು ಹರಸಬೇಕು. ನಿನ್ನೆಯಿಂದ ಅವರು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿಸಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು, ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಮೇಲಿರಬೇಕು, ನಮ್ಮೆಲ್ಲ ಕಲಾವಿದರ ಮೇಲಿರಬೇಕು. ಆಮೇಲೆ ಇನ್ನೊಂದು ಮಾತನ್ನು ಹೇಳಲೇಬೇಕು. ನಾನು ಮನೆಯನ್ನು ಮಾತಾಡ್ತಾ ಹೇಳಿದೆ, ಏನಂದರೆ
ಈ ಟೀಮ್ಗಿರೋ ಅಭಿರುಚಿ ಇದೆಯಲ್ಲ, ಇದು ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಇವ್ರಿಗೆ ವಿಚಿತ್ರವಾದಂಥ ವಿಸ್ಮಯಕಾರಿಯಾದಂಥ ಒಂದು ಅಭಿರುಚಿ ಇದೆ. ಈ ಅಭಿರುಚಿ ಮುಂದೆ ಕನ್ನಡ ಚಿತ್ರರಂಗಕ್ಕೆ ತುಂಬ ಅಮೂಲ್ಯವಾದ ಚಲನಚಿತ್ರಗಳನ್ನು ಕೊಡ್ತಾ ಹೋಗುತ್ತೆ ಅನ್ನುವಂಥ ಅಪಾರವಾದ ನಂಬಿಕೆ ನನಗಿದೆ. ಅದಕ್ಕೆ ಮೊದಲನೇ ಹೆಜ್ಜೆಯಾಗಿ ಮ್ಯಾಂಗೋ ಪಚ್ಚ, ನಮ್ಮ ನಾಯಕ, ನಮ್ಮ ಕಲಾವಿದ ವರ್ಗ, ದಯವಿಟ್ಟು ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು. ಧನ್ಯವಾದಗಳು. ತುಂಬಾ ಖುಷಿ ಕೊಟ್ಟಿದೆ. ಸೊ ಏನಂದರೆ ದೆರ್ ವಾಸ್ ಒನ್ ಇನ್ಸ್ಟೆಂಟ್ ಕನೆಕ್ಷನ್. ಸಂಚಿತ್ ನನಗೆ ಕೆಲವು ವರ್ಷಗಳಿಂದ ಪರಿಚಯ ಇತ್ತು, ಆ್ಯಂಡ್ ಜೈನ ನಾನು ಸೆಟ್ಟಲ್ಲೇ ಮೀಟ್ ಮಾಡಿದ್ದು. ಸೊ ದೆರ್ ವಾಸ್ ಒನ್ ಸ್ಪಾಂಟೇನಿಯಸ್ ಕನೆಕ್ಷನ್ ಅಂತ ಹೇಳ್ತಾರಲ್ಲ, ಐ ಕುಡ್ ಸೆನ್ಸ್ ದ್ಯಾಟ್, ಆ್ಯಂಡ್ ಐ ಬಿಲೀವ್ ಅ ಲಾಟ್ ಇನ್ ಎನರ್ಜೀಸ್. ಸೊ ಐ ಕುಡ್ ಸೆನ್ಸ್ ಅ ಲಾಟ್ ಆಫ್ ಗುಡ್ ಎನರ್ಜೀಸ್ ಇನ್ ದ ಸೆಟ್. ಆ್ಯಂಡ್ ಸಾಕಷ್ಟು ಜನ ನನ್ನ ಮಿತ್ರರು ಕೂಡ, ಒಳ್ಳೆ ಸ್ನೇಹಿತರು ಇದರಲ್ಲಿ ಭಾಗಿಯಾಗಿದ್ದಾರೆ. ಮಂಜು ಆಗಿರ್ಬೋದು, ಯೋಗಿ ಅವರು ಇಸ್ ಬೀನ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಫ್ರಮ್ ಮೆನಿ ಇಯರ್ಸ್ ನೌ. ಆ್ಯಂಡ್ ತುಂಬಾ ಖುಷಿ ಕೊಟ್ಟಿದೆ ಈ ಪಾತ್ರ. ಆ್ಯಂಡ್ ದ ಎಂಟೈರ್ ಸೆಟ್, ದ ಪ್ರೊಡಕ್ಷನ್ ಟೀಮ್, ದ ಪ್ರೊಡ್ಯೂಸರ್ಸ್, ಸುಪ್ರಿಯಾನ್ವಿ ಪ್ರೊಡಕ್ಷನ್ ಆ್ಯಂಡ್ KRG ಸ್ಟುಡಿಯೋಸ್, ಆ್ಯಂಡ್ ಚಂದ್ರು ಸರ್ ಅಮೇಝಿಂಗ್ ಕ್ಯಾಪ್ಚರ್ಸ್. ಬಹಳ ಚೆನ್ನಾಗಿ ಎಲ್ಲರೂ ಕಾಣ್ತೀವಿ. ಐ ಥಿಂಕ್ ಪಾತ್ರಕ್ಕೆ ಕರೆಕ್ಟಾಗಿ ವಿವ್ ಲುಕ್ಡ್ ದ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಆ್ಯಂಡ್ ಆಫ್ಕೋರ್ಸ್ ಚರಣ್ ರಾಜ್ ಅವ್ರ ಜೊತೆ ಕೂಡ ಸಾಕಷ್ಟು ಕಪಲ್ ಆಫ್ ಪ್ರಾಜೆಕ್ಟ್ಸ್ ವಿ ಹ್ಯಾವ್ ಡನ್. ವಿವೇಕ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕನ್ಸೀವಿಂಗ್ ದಿಸ್ ಕ್ಯಾರೆಕ್ಟರ್ ಆ್ಯಂಡ್ ಪ್ರೊಜೆಕ್ಟಿಂಗ್ ದ ವೇ ಇಟ್ ಹ್ಯಾಸ್ ಟು ಲುಕ್. ಎಲ್ಲರಿಗೂ ಧನ್ಯವಾದಗಳು. ನಮಗಾಗಿ ಇಲ್ಲಿಗೆ ಬಂದು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ಬಹಳ ಬಹಳ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಜೈ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ನಟನೆಯ ಬಗ್ಗೆ ಕೂಡ ಬಹಳಷ್ಟು ಜನ ಮಾತನಾಡ್ತಿದ್ದಾರೆ. ಯು ಹ್ಯಾವ್ ಡನ್ ಅನ್ ಅಮೇಝಿಂಗ್ ಜಾಬ್. ಶ್ಯಾಮ, ನಿಮಗೆ ಎಷ್ಟು ಖುಷಿ ಕೊಟ್ಟಿದೆ, ನಿಮ್ಮ ಈ ಜರ್ನಿ ಬಗ್ಗೆ ದಯವಿಟ್ಟು ಮಾತನಾಡಬೇಕು. ಫಸ್ಟ್ಲಿ ಎಲ್ರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಆ್ಯಂಡ್ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಯೋಗಿ ಅಣ್ಣ ಮತ್ತು ಕಾರ್ತಿಕ್ ಅಣ್ಣಯಿಂದ. ಥ್ಯಾಂಕ್ ಯು ಫಾರ್ ಥಿಂಕಿಂಗ್ ದಟ್ ನಾನು ಮಾಡ್ಬೋದು ಅಂತ. ಆ್ಯಂಡ್ ಥ್ಯಾಂಕ್ ಯು ಸುದೀಪ್ ಸರ್ ಆ್ಯಂಡ್ ಪ್ರಿಯಾ ಮ್ಯಾಮ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಆ್ಯಂಡ್ ಥ್ಯಾಂಕ್ ಯು ಚಂದ್ರು ಸರ್, ಚರಣ್ ಸರ್ ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್ ಫಾರ್ ನಮ್ಮನ್ನ ಎಲಿವೇಟ್ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಯೋಗಿ ಅಣ್ಣ ಹೇಳಿದ್ದು ಒಂದ್ಸಲಿ ಆಡಿಷನ್ ಮಾಡು ಅಂತ. ಸೊ ಅವಾಗ ಹೋಗಿ ಆಡಿಷನ್ ಕೊಟ್ಟಾಗ ನನಗೆ ಯಾರೂ ಪರಿಚಯ ಇರಲಿಲ್ಲ. ಮಂಜಣ್ಣ ಆಗಿರಲಿ, ಮಯೂರಣ್ಣ ಆಗಿರಲಿ, ಸಂಚೆ ಆಗಿರಲಿ, ಯಾರೂ ಪರಿಚಯ ಇರಲಿಲ್ಲ. ನಾವು ಹೋಗ್ತಾ ನಾವೆಲ್ಲರೂ ಒಂಥರ ಫ್ಯಾಮಿಲಿ ಥರ ಆಗ್ಬಿಟ್ವಿ ಸೆಟ್ಟಲ್ಲಿ. ಸೊ ತುಂಬ ಖುಷಿ ಆಗುತ್ತೆ. ತುಂಬ ಒಳ್ಳೊಳ್ಳೆ ಜನ ಮೀಟ್ ಮಾಡಿದೆ. ಮಯೂರಣ್ಣ, ಮಂಜಣ್ಣ, ಹರಿಣಿ ಮ್ಯಾಮ್, ಸರ್, ಕಾಜಲ್. So thank you so much for giving me this opportunity and making me a part of it. And Sanchi ಬಗ್ಗೆ ಏನು ಹೇಳಿ bro, you're just one amazing person, man. You're just not my brother on screen, off screen too. So love you, all the best for everything. And ನಮ್ಮ ಸಿನಿಮಾ ರಿಲೀಸ್ ಆಗಿದೆ, ದಯವಿಟ್ಟು ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮ್ಯಾಮ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.